ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ಲೋಹ ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದು ಅಯಾನಿಕ್ ಸಂಯುಕ್ತಗಳ ಗುಣಗಳು ಎನ್ನುವಂಥ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಕಾನ್ಸೆಪ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು GPSTR, TET ಮತ್ತು HSTR ಎಕ್ಸಾಮಿನೇಷನ್ಗೆ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಯಾನಿಕ್ ಸಂಯುಕ್ತಗಳು ಅಂತಂಥೇಳಿ ಮೊದಲನೇದಾಗಿ ಕಾನ್ಸೆಪ್ಟನ್ನು ನಾವೀಗ ನೋಡ್ತಾ ಹೋಗೋಣ. ಅಯಾನಿಕ್ ಸಂಯುಕ್ತಗಳಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಈ ಒಂದು ಚಿತ್ರವನ್ನು GPSTR ಎಕ್ಸಾಮ್ 2022ರಲ್ಲಿ 3 ಅಂಕದ ಪ್ರಶ್ನೆಗೆ ಈ ಒಂದು ಚಿತ್ರವನ್ನು ಕೇಳಿದ್ದಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. 2 ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳಿದ್ದಾರೆ, 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲೋಹ ಅಲೋಹಗಳು ಈ ಒಂದು ಚಾಪ್ಟ್ರಲ್ಲಿ ಬಂದುಬಿಟ್ಟು 5 ಅಂಕದ ಪ್ರಶ್ನೆಗಳು GPSTR ಎಕ್ಸಾಮಿನೇಷನಲ್ಲಿ ಬಂದಿತ್ತು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹಾಗಾದರೆ ಪ್ರಶ್ನೆ ಏನಿತ್ತು? ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರವನ್ನು ಬರೆದು ಬ್ಯಾಟರಿ ಮತ್ತು ಗ್ರಾಫೈಟ್ ದಂಡವನ್ನು ಗುರುತಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚಿತ್ರಕ್ಕೆ 1 ಅಂಕ, ಈ ಗುರುತಿಗೆ 2 ಅಂಕಗಳನ್ನು ನೀಡೋದ್ರಿಂದ ಇದು 3 ಅಂಕದ ಪ್ರಶ್ನೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಯನ್ನು ಕೇಳಿದ್ರಿ. ಪ್ರತಿಯೊಂದು ಚಿತ್ರವನ್ನು ಗಮನಿಸ್ತಾ ಬನ್ನಿ. 4 ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳ್ಬೋದು. ಓಕೆ, ಇವಾಗ ಮುಂದುವರೆದು ಅಯಾನಿಕ್ ಸಂಯುಕ್ತ, ಕೆಲವು ಅಯಾನಿಕ್ ಸಂಯುಕ್ತಗಳು ಅವುಗಳ ಒಂದು ಗುಣಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ. ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಭೌತ ಸ್ಥಿತಿ. ಅಯಾನಿಕ ಸಂಯುಕ್ತಗಳ ಭೌತ ಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂತ ನಾವು ನೋಡ್ತಾ ಹೋದಾಗ, ಅಯಾನಿಕ್ ಸಂಯುಕ್ತಗಳು ಯಾವಾಗಲೂ ಘನ ವಸ್ತುಗಳಾಗಿದ್ದು ಘನ ವಸ್ತುವಾಗಿರ್ತವೆ. ಇವು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವಂತಹ ಒಂದು ಪ್ರಬಲ ಆಕರ್ಷಣಾ ಬಲದಿಂದ ಸ್ವಲ್ಪ ಮಟ್ಟಿಗೆ ಇವು ಏನಾಗಿರ್ತಾವಪ್ಪ ಅಂದರೆ ಕಠಿಣತೆಯನ್ನು ಹೊಂದಿರ್ತವೆ. ಯಾವುದರಿಂದ ಕಠಿಣತೆ ಹೊಂದಿರ್ತವೆ? ಈ ಅಯಾನಿಕ್ ಸಂಯುಕ್ತಗಳು ಏನಾಗಿರ್ತಾವೆ? ಘನ ಆಗಿರ್ತವೆ. ಋಣ ಮತ್ತು ಧನಗಳ ನಡುವೆ ಇರುವಂಥ ಪ್ರಬಲವಾಗಿರುವಂಥ ಅಯಾನಿಕ್ ಬಾಂಡಿಂಗ್ನಿಂದ ಇವೇನಾಗಿರ್ತವೆ? ಸ್ವಲ್ಪ ಮಟ್ಟಿಗೆ ಕಠಿಣತೆಯನ್ನು ಹೊಂದಿರ್ತವೆ. ಮತ್ತು ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಪುಡಿಯಾಗುತ್ತವೆ. ಈಗ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಾಗ, ಈಗ Na+ ಸೋಡಿಯಂ ಎಂತಕ್ಕಂಥದ್ದು ಸೋಡಿಯಂ ಮತ್ತು ಕ್ಲೋರೈಡ್ ಮೈನಸ್, ಇದು ಧನ, ಇದು ಋಣ. ಇವುಗಳ ನಡುವೆ ಏನಾಗಿರುತ್ತೆ ಅಂದರೆ ಅಯಾನಿಕ್ ಬಾಂಡಿಂಗ್ ಇರುತ್ತೆ. ಇದರಿಂದ ಅವು ಏನಾಗಿರ್ತವಪ್ಪ ಅಂದರೆ ಸ್ಟ್ರಾಂಗ್ ಆಗಿರ್ತವೆ ಮತ್ತು ಇವು ಘನ ಆಗ್ತವೆ. Na+Cl- ಎರಡು ಕೂಡಿದಾಗ NaCl ಅಂದರೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೊ ಇದು ಏನಾಗಿರುತ್ತೆ? ಘನ ಆಗಿರುತ್ತೆ. ಇದು ಸ್ವಲ್ಪ ಏನಾಗಿರುತ್ತೆ? ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಯಾಕಂದರೆ ಧನ ಮತ್ತು ಋಣ ಅಯಾನುಗಳ ಪ್ರಬಲವಾದ ಆಕರ್ಷಣಕ ಒಂದು ಬಂಧ ಇರೋದರಿಂದ ಇವೇನಾಗಿರ್ತವಪ್ಪ ಅಂದರೆ ಗಟ್ಟಿಯಾಗಿರ್ತವೆ, ಬಿದುರವಾಗಿರುತ್ತವೆ. ಬಿದುರ ಅಂತಂದರೆ ಕ್ರಿಸ್ಟಲೈನ್ ರೂಪದಲ್ಲಿ ಇರುತ್ತೆ. ಉಪ್ಪನ್ನು ನೋಡಿ, ಇದು ಘನವಸ್ತು ಆಗಿರುತ್ತೆ. Na+Cl- ಇಂದ ಕೂಡಿರುತ್ತೆ, ಗಟ್ಟಿಯಾಗಿರುತ್ತೆ. ಇದು ಕ್ರಿಸ್ಟಲೈನ್ ರೂಪದಲ್ಲಿರುತ್ತೆ. ಸ್ವಲ್ಪ ಪ್ರೆಷರನ್ನು ಹಾಕಿದಾಗ ಅದೇನಾಗುತ್ತೆ? ಪುಡಿ ಆಗುವಂಥದ್ದು. ಇವುಗಳಿಗೆ ನಾವು ಸಂಯುಕ್ತಗಳು ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಏನಾಗ್ತವೆ? ಪುಡಿ ಆಗುವಂಥದ್ದು. ಸೊ ಮುಂದಿನ ಒಂದು ಗುಣ ಏನಂತ ಅಂದರೆ ಕರಗುವ ಮತ್ತು ಕುದಿಯುವ ಬಿಂದು. ಅಂತಂದಾಗ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದುವನ್ನು ಹೊಂದಿದ್ದಾವೆ. ಯಾಕಂದರೆ ಅವುಗಳ ನಡುವೆ ಇರುವಂತಹ ಪ್ರಬಲವಾದ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈಗ ನೋಡಿ, ಈಗ ಅಯಾನಿಕ್ ಸಂಯುಕ್ತಗಳ ನಡುವೆ ಏನಾಗಿರುತ್ತೆ ಅಂದರೆ ಅಯಾನಿಕ್ ಬಾಂಡ್ ಇರುತ್ತೆ. ಅಯಾನಿಕ್ ಬಾಂಡನ್ನು ಬಿಡುಗಡೆ ಮಾಡಬೇಕಪ್ಪ ಅಂದರೆ ಹೆಚ್ಚಿನದಾದ ಒಂದು ಶಕ್ತಿ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಅಯಾನಿಕ್ ಸಂಯುಕ್ತಗಳಿಗೆ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಾಗಿದೆ? ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ವಿಲೀನತೆ, ಕರಗುವುದು. ಈ ಅಯಾನಿಕ್ ಸಂಯುಕ್ತಗಳು ಯಾವುದರಲ್ಲಿ ಕರಗ್ತವೆ ಅಂತ ನೋಡೋದಾದರೆ,
ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಹಾಗಾದರೆ ಯಾವುದರಲ್ಲಿ ವಿಲೀನ ಆಗುತ್ತೆ ಅಂತ ನೋಡೋದಾದರೆ, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಅಂತಹ ದ್ರವದಲ್ಲಿ ಈ ಸಂಯುಕ್ತಗಳು ವಿಲೀನವಾಗುವುದಿಲ್ಲ. ಆದರೆ ಇವೇನಾಗ್ತಾವಪ್ಪ ಅಂದರೆ ನೀರಿನಲ್ಲಿ ವಿಲೀನವಾಗ್ತವೆ. ಅಯಾನಿಕ್ ಸಂಯುಕ್ತಗಳು ಯಾವಾಗಲೂ ನೀರಿನಲ್ಲಿ ವಿಲೀನವಾಗುತ್ತವೆ. ಆದರೆ ಸಾವಯವ ದ್ರವಗಳಾದ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ಗಳಂತಹ ದ್ರವಗಳಲ್ಲಿ ಇವು ವಿಲೀನವಾಗುವುದಿಲ್ಲ ಎಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ವಿದ್ಯುತ್ ವಾಹಕತೆ. ಅಯಾನಿಕ್ ಸಂಯುಕ್ತಗಳಲ್ಲಿ ವಿದ್ಯುತ್ ಯಾವ ರೀತಿಯಾಗಿ ಹರಿಯುತ್ತೆ? ಈಗ ಲೋಹಗಳಲ್ಲಿ ವಿದ್ಯುತ್ ಹರಿಯುತ್ತೆ, ಅಲೋಹಗಳಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ಹರಿಯುವುದಿಲ್ಲ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ಅಲೋಹಗಳು ತೋರ್ತವೆ. ಆದರೆ ಈಗ ಅಯಾನಿಕ್ ಸಂಯುಕ್ತಗಳ ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋಣ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿರುತ್ತೆ. ನೋಡಿ, ಈ ಒಂದು ಕಂಡಕ್ಟರ್ ಇದೆ ಅಂತ ಅನ್ಕೋಣ, ಒಂದು ವಾಹಕತೆ ಇದೆ ಅಂತ ಅನ್ಕೋಣ. ಅಲ್ಲಿ ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್ಗಳ ನಡುವೆ ಇರುವಂತಹ ಕಣಗಳ ಚಲನೆಯನ್ನು ನಾವೇನಂತ ಕರಿತೀವಿ? ವಿದ್ಯುತ್ತಿನ ಹರಿಯುವಿಕೆ ಅಂತ ಹೇಳಿ ಕರಿತೀವಿ. ಈಗ ಒಂದು ದ್ರಾವಣ ಇದೆ ಅಂತ ಅನ್ಕೋಣ, ಅದರ ಮೂಲಕ ವಿದ್ಯುತ್ ಹರಿತಾ ಇದೆ ಅಂದರೆ ಅಲ್ಲಿ ಏನಾಗಿರಬೇಕು ಅಂದರೆ ವಿದ್ಯುತಾಂಶ ಪೂರಿತ ಕಣಗಳ ಚಲನೆ ಒಳಗೊಂಡಿರಬೇಕು. ಅಂದರೆ ಮಾತ್ರ ಅಲ್ಲಿ ವಿದ್ಯುತ್ ಏನಾಗುತ್ತೆ? ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳಲ್ಲಿ ಅದೆಲ್ಲ ಇರುತ್ತಾ? ವಿದ್ಯುತಾಂಶ ಪೂರಿತ ಕಣಗಳು ಇರ್ತಾವ ಅಂತ ನೋಡೋದಾದರೆ, ಅಯಾನಿಕ್ ಸಂಯುಕ್ತಗಳು ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅವು ವಿರುದ್ಧ ವಿದ್ಯುತ್ ವಾಹಕಗಳ ಕಡೆಗೆ ಚಲಿಸುತ್ತವೆ ಎನ್ನುವಂಥದ್ದು ಗೊತ್ತಿರಬೇಕು. ಇವಾಗ ಸೋಡಿಯಂ ಕ್ಲೋರೈಡ್ ಅಂತ ಇರುತ್ತೆ. ನೇರವಾಗಿ ಸೋಡಿಯಂ ಕ್ಲೋರೈಡ್ಗೆ ನಾವು ವಿದ್ಯುತ್ತನ್ನು ಹರಿಸಿದಾಗ ಅದು ಏನಾಗೋದಿಲ್ಲ? ವಿದ್ಯುತ್ ಹರಿಯುವುದಿಲ್ಲ. ಹಾಗಾದರೆ ಯಾವಾಗ ಹರಿಯುತ್ತೆ? ಜಲೀಯ ದ್ರಾವಣ ಅಂದರೆ ಆ ಒಂದು ಸಾಲ್ಟನ್ನು ತೆಗೆದುಕೊಂಡು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಅಲ್ಲಿ Na+Cl- ಎನ್ನುವಂಥ ಎರಡು ವಿದ್ಯುತ್ ದಂಶ ಪೂರಿತ ಕಣಗಳಾಗಿ ಅದು ಏನಾಗುತ್ತೆ? ಒಡೆಯುತ್ತೆ. ಆವಾಗ ಒಂದು ಕಂಡಕ್ಟರ್ ಇದ್ದಾಗ Na+ ಇರ್ತಕ್ಕಂಥದ್ದು ನೆಗೆಟಿವ್ ಕಡೆಗೆ, Cl- ಇರುವಂಥದ್ದು ಪಾಸಿಟಿವ್ ಕಡೆಗೆ ಆಕರ್ಷಣೆಗೆ ಒಳಗಾಗಿ ಅಲ್ಲಿ ವಿದ್ಯುತ್ ವಾಹಕದ ಕಡೆಗೆ ಚಲಿಸಲು ಪ್ರಾರಂಭವಾಗುತ್ತವೆ. NaCl ಅಂತಕ್ಕಂಥದ್ದು ವಿದ್ಯುತ್ ದಂಶಪೂರಿತ ಕಣಗಳಾದಾಗ ಒಂದು ಜಲೀಯ ದ್ರಾವಣದಲ್ಲಿ ಈ ವಿದ್ಯುತ್ ಹರಿಯಲು ಪ್ರಾರಂಭಿಸುತ್ತದೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಕಾಯಿಸಿದಾಗ ಅವು ವಿರುದ್ಧ ವಿದ್ಯುತ್ ವಾಹಕಗಳ ಕಡೆಗೆ ಚಲಿಸುತ್ತವೆ. ಪ್ಲಸ್ ಇರುವಂಥದ್ದು ನೆಗೆಟಿವ್ ಕಡೆಗೆ, ನೆಗೆಟಿವ್ ಇರುವಂಥದ್ದು ಪಾಸಿಟಿವ್ ಕಡೆಗೆ ಹೋಗುವಂಥದ್ದು. ಈ ರೀತಿಯಾಗಿ ವಿದ್ಯುತ್ ಚಲಿಸುವಂಥದ್ದು. ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡೋದಿಲ್ಲ ಅಂತ ಆವಾಗಲೇ ಹೇಳಿದೆ. ಅಂದರೆ ಈಗ ಒಂದು ಸಾಲ್ಟ್ ಇದೆ ಅಂತ ಅನ್ಕೋಣ, ಅದು ಘನ ಸ್ಥಿತಿಯಲ್ಲಿ ಇದ್ದಾಗ ತನ್ನ ಮೂಲಕ ಕರೆಂಟನ್ನು ಹರಿಯಲಿಕ್ಕೆ ಬಿಡೋದಿಲ್ಲ, ಹೌದಾ? ಹಾಗಾದರೆ ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ಕಾರಣ ಏನು ಅಂತ ನಾವಿಲ್ಲಿ ನೋಡೋದಾದರೆ, ಘನ ವಸ್ತುಗಳು ಕಠಿಣವಾದ ರಚನೆಯಿಂದ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಇವು ಸ್ಟ್ರಾಂಗ್ ಬಾಂಡಿಂಗನ್ನು ಹೊಂದಿರುತ್ತೆ, ಒಂದು ಪ್ರಬಲವಾದ ಆಕರ್ಷಣೆಯನ್ನು ಹೊಂದಿರುತ್ತೆ ಈ ಅಯಾನಿಕ್ ಸಂಯುಕ್ತಗಳು. ಇದರಿಂದ ಏನಾಗುತ್ತೆ ಅಂದರೆ ಅಯಾನುಗಳ ಚಲನೆ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ವಿದ್ಯುತ್ ಹರಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಅಯಾನಿಕ್ ಸಂಯುಕ್ತಗಳನ್ನು ಒಂದು ದ್ರಾವಣದಲ್ಲಿ ನಾವು ಹಾಕಿದಾಗ ಆ ಅಯಾನಿಕ್ ಬಾಂಡ್ ಏನಾಗುತ್ತೆ? ಒಡೆಯುತ್ತೆ. ಅಯಾನಿಕ್ ಬಾಂಡ್ ಏನಾಗುತ್ತೆ? ವಿದ್ಯುತ್ ಅಂಶ ಪೂರಿತ ಕಣಗಳಾಗಿ ಒಡೆಯುತ್ತೆ. ಆವಾಗ ಕರೆಂಟ್ ಏನಾಗುತ್ತೆ? ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಶ್ನೆಯನ್ನು ಕೇಳ್ಬೋದು, ಯಾವ ರೀತಿಯಾಗಿ ಅಯಾನಿಕ್ ಸಂಯುಕ್ತಗಳು ಘನ ವಸ್ತುಗಳು ಈ ಒಂದು ಅಯಾನಿಕ್ ಸಂಯುಕ್ತಗಳ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ಕಾರಣ ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ, ಏಕೆಂದರೆ ಘನವಸ್ತುಗಳು ಕಠಿಣವಾದ ರಚನೆಯಿಂದ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಆದ್ದರಿಂದ ಘನವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಎನ್ನುವಂಥ ನಿಮ್ಮ ಉತ್ತರ ಆಗಿರಬೇಕು. ನೆಕ್ಸ್ಟು, ದ್ರವಿಸಿದ ಸ್ಥಿತಿಯಲ್ಲಿ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು
ಹರಿಯಲು ಅಂತ ಬರ್ಕೋರಿ, ಹರಿಯಲಿ ಬಿಡುತ್ತವೆ. ಏಕೆಂದರೆ ವಿದ್ಯುತ್ಪೂರಿತ ವಿರುದ್ಧ ಅಯಾನುಗಳ ನಡುವೆ ವಿದ್ಯುತ್ ಆಕರ್ಷಣಾ ಬಲ ಉಷ್ಣತೆಯನ್ನು ಒಡೆಯುತ್ತದೆ. ಹಾಗಾಗಿ ಅಯಾನುಗಳು ಏನಾಗ್ತವಪ್ಪ ಅಂದರೆ ಸ್ವತಂತ್ರವಾಗಿ ಚಲಿಸಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ನೋಡಿ, ಒಂದು ಸಂಯುಕ್ತ ಇದೆ, ಅದನ್ನು ಏನು ಮಾಡಬೇಕಪ್ಪ, ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ವಿದ್ಯುತ್ಪೂರಿತ ಅಂದರೆ Na+Cl- ಆಗಿ ಏನಾಗ್ತಾವಪ್ಪ ಅಂದರೆ ಒಂದು ಉಷ್ಣತೆಗೆ ಕರಗಿ ಅವು ಏನಾಗ್ತಾವಪ್ಪ ಅಂದರೆ ಅಯಾನಿಕ್ ಬಾಂಡಾಗಿ ಒಡಿತವೆ. ಆವಾಗ ಅಯಾನುಗಳಾಗಿ ಅವು ಸ್ವತಂತ್ರವಾಗಿ ಚಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸ್ವತಂತ್ರವಾಗಿ ಚಲಿಸಿದ ನಂತರ ತಮ್ಮ ಮೂಲಕ ವಿದ್ಯುತ್ತನ್ನು ಆವಾಗ ಏನು ಮಾಡುತ್ತೆ, ಹರಿಲಿಕ್ಕೆ ಬಿಡುತ್ತೆ. ಓಕೆ, ಯಾವ ರೀತಿಯಾಗಿ ಅಯಾನಿಕ್ ಸಂಯುಕ್ತದಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ನೀವು ತಿಳ್ಕೊಂಡ್ರಿ. ಭೌತ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ವಿಲೀನತೆ ಯಾವ ರೀತಿಯಾಗಿರುತ್ತೆ, ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಯಾವ ರೀತಿಯಾಗಿರುತ್ತೆ, ಮತ್ತು ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ತಿಳ್ಕೊಂಡ್ರೆ ಇದರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. ಈಗ ಮುಂದಿನ ಒಂದು ಕಾನ್ಸೆಪ್ಟ್ ಏನಂದರೆ ಲೋಹಗಳು ದೊರೆಯುವಿಕೆ ಅನ್ನುವಂಥ ಕಾನ್ಸೆಪ್ಟು.